ಜೀವನದಲ್ಲಿ ಈಗ ನಮ್ಮ ಜನ್ರೇಷನಲ್ಲಿ ಈಗ ಯಾರ್ಯಾರು ಮಿಲೇನಿಯಲ್ಸ್ ಇದ್ದಾರೆ, ಅವರ ಅಪ್ಪ ಅಮ್ಮ ಎಲ್ಲ ಇನ್ ಕೇಸ್ ಏನಾದರೂ ಅವರು ಒಂದು ಟೀಚರ್ ಆಗಿದ್ರು, ಇಲ್ಲ ಅವರು ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರು, ಇಲ್ಲ ಅಂದರೆ ಅವರು ಕ್ಲರ್ಕ್ ಆಗಿರ್ತಾರೆ, ಇಲ್ಲ ಯಾವುದಾದ್ರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾರೆ, ಏನಾದರೂ ಆಫೀಷಿಯಲ್ ಇರ್ತಾರೆ, ಏನಾದರೂ ಒಂದು ಜಾಬಲ್ಲಿ ಇರ್ತಿರ್ತಾರಲ್ಲ, ಅವ್ರದ್ದು ಮಕ್ಕಳು ಈಗ ಅವ್ರ ಪೇರೆಂಟ್ಸ್ಗಳು ಅವ್ರಿಗೊಂದು ಬೇಸಿಕ್ ಮಿನಿಮಮ್ ಒಂದು ಮನೆ, ಒಂದು ಬೇಸಿಕ್ ಮನೆ, ಒಂದು ಸಿಂಪಲ್ ಎಜುಕೇಷನ್ ಎಲ್ಲ ಕೊಟ್ಟೇ ಇರ್ತಾರಲ್ಲ. ಈಗ ನಮ್ಮ ತಂದೆ ತಾಯಿಗಳು, ನಮ್ಮ ಜನ್ರೇಷನಿಂದು ಮಿಲೇನಿಯಲ್ಸ್ ನಾವೇನೇನಿದ್ದೀವಿ, ನಮ್ಮ ಜನ್ರೇಷನಿನ ತಂದೆ ತಾಯಿ ಅವ್ರೇನಾದರೂ ಒಂದು ಜಾಬ್ ಮಾಡ್ತಿರ್ತಿದ್ರೆ, ಏನಾದರೂ ಕ್ಲರ್ಕಾ, ಇಲ್ಲ ಬ್ಯಾಂಕ್ ಎಂಪ್ಲಾಯೀಸಾ, ಇಲ್ಲ ಯಾವ್ದಾದ್ರು ಹಾಸ್ಪಿಟ್ಲಲ್ಲ, ಏನೋ ಒಂದು ಜಾಬ್ ಮಾಡ್ತಿದ್ರು, ಒಂದು ಪ್ರಾಪರ್ ಜಾಬ್, ಇಲ್ಲ ಟೀಚರ, ಈ ಥರ ಎಲ್ಲ ಯಾರ್ಯಾರು ಆಫೀಷಿಯಲ್ಸ್ ಇರ್ತಾರಲ್ಲ, ಇವರು ಈ ಮಕ್ಕಳಿಗೆ ಒಂದು ಬೇಸಿಕ್ ಒಂದು ಇಷ್ಟಂತ ಮಾಡಿಟ್ಟಿರ್ತಾರೆ. ಒಂದು ಸಿಂಪಲ್ ಮನೆ ಆದರೂ ಇದ್ದೇ ಇರುತ್ತೆ ತಾನೇ ಅವ್ರದ್ದು. ಒಂದು ಸಣ್ಣ ಮನೆ ಇರುತ್ತೆ, ಏನಾದರೂ ಒಂದು ಸ್ವಲ್ಪ ಜಾಗ ಇರುತ್ತೆ, ಮತ್ತು ಮಕ್ಕಳಿಗೆ ಒಂದು ಪ್ರಾಪರ್ ಎಜುಕೇಷನ್ ಮಾಡಿಸಿರ್ತಾರೆ, ಒಂದು ಇಂಜಿನಿಯರ್ ಅದು ಇದು ಏನೋ ಮಾಡ್ಕೊಂಡು ಅವ್ರನ್ನ ಸೆಕ್ಯೂರ್ ಮಾಡಿಟ್ಟಿರ್ತಾರೆ. ಬಟ್ ಅದೇ ನಮ್ಮ ಮಿಲೇನಿಯಲ್ಸ್ ಇದು ತಂದೆ ತಾಯಿಗಳು ಯಾರಾದರೂ, ತಂದೆ ಫುಲ್ ಕುಡ್ಕ ಅಂತ ಅಂದ್ಕೊಳ್ಳಿ, ಕುಡಿದು ಜೀವನ ಹಾಳು ಮಾಡಿದ್ದಾನೆ, ಇಲ್ಲ ಕುಡ್ಕ ಅಂತ ಅಂದ್ಕೊಳ್ಳಿ, ಕುಡಿದು ಜೀವನ ಹಾಳು ಮಾಡಿದ್ದಾರೆ, ತಾಯಿ ಪಾಪ ಹೌಸ್ ವೈಫು, ಮನೇಲಿ ಯಾವಾಗಲೂ ಗಲಾಟೆ ಇರ್ತಿತ್ತು, ಈ ಥರ ನಮ್ಮ ತಂದೆ ತಾಯಿ ಇದ್ದಾಗ ಅವ್ರ ಮಕ್ಕಳಿಗೆ ಏನಾಗಿದ್ದಾರೆ ಅಂದರೆ ಕಂಪ್ಲೀಟ್ಲಿ ತುಂಬ ಅವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟಿ ತಲೆ ಮೇಲೆ ಬಂದುಬಿಟ್ಟಿರುತ್ತೆ. ಅವರೇ ಪಾಪ ಜಾಬ್ ಮಾಡಬೇಕು, ರೆಂಟೆಡ್ ಮನೆ, ಅವ್ರಿಗೆ ಸ್ವಂತ ಮನೆ ಇರಲ್ಲ, ರೆಂಟೆಡ್ ಮನೆ ಆಯಿತಾ, ಮತ್ತು ಅವ್ರ ಅಕ್ಕ ತಂಗಿರನ್ನ ಅವರೇ ಮದುವೆ ಮಾಡಿಸ್ಬೇಕು, ತಮ್ಮಂದಿರನ್ನ ಓದಿಸ್ಬೇಕು, ತಂಗಿರನ್ನ ಓದಿಸ್ಬೇಕು, ಈ ಥರ ಎಲ್ಲ ರೆಸ್ಪಾನ್ಸಿಬಿಲಿಟಿ ಮಕ್ಳ ಮೇಲೆ ಬಂದಿರುತ್ತೆ. ಯಾವಾಗ ತಂದೆ ತಾಯಿ ಆ ಟೈಮಲ್ಲಿ ಜವಾಬ್ದಾರಿ ತೊಗೊಳ್ದಲ್ಲೇ ಇಲ್ದಿದ್ದಾಗ ಅಲ್ವಾ. ಈಗ ನಾವು ಎಷ್ಟು ನಮ್ಮ ಫ್ರೆಂಡ್ ಸರ್ಕಲೆಲ್ಲ ನೋಡ್ತೀವಿ, ಪಾಪ ಅವರೇ ಫುಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅವ್ರ ಮನೇನ ನೋಡ್ಕೋತಿದ್ದಾರೆ, ತಂದೆ ತಾಯಿ ಸ್ಥಾನದಲ್ಲಿ ಅವ್ರು ನಿಂತು ಕೆಲಸ ಮಾಡ್ತಿದ್ದಾರೆ, ನಮ್ಮ ಏಜಿನ ಮಿಲೇನಿಯಲ್ಸ್. ಸೊ ನಾವೇನು ಹೇಳ್ತೀವಿ, ನಮ್ಮಪ್ಪ ಕುಡಿದು ಎಲ್ಲ ಹಾಳು ಮಾಡಿಕೊಂಡ್ರು, ನಮ್ಮಪ್ಪ ಕುಡಿತಾ ಇದ್ದಿಲ್ಲ ಅಂದರೆ ಇಷ್ಟು ತನಕ ನಮ್ಮದೊಂದು ಮನೆ ಇರೋದು, ನಾವು ಎಷ್ಟು ರಿಚ್ ಇರ್ತಿದ್ವಿ, ನಮ್ಮಪ್ಪ ಸರಿ ಇರ್ತಿದ್ರೆ, ಇಲ್ಲ ನಮ್ಮಮ್ಮ ಸರಿ ಇರ್ತಿದ್ರೆ, ನಾವು ಈ ಥರ ಎಲ್ಲ ಹೇಳ್ಕೋತೀವಲ್ಲ. ನಾವಿನ್ ಕೇಸ್ ನಮ್ಮ ಮಕ್ಕಳು ಮುಂದೆ ಹೋಗಿ ಏನಂತಾರೆ ಗೊತ್ತಾ, ನಮ್ಮಪ್ಪ ರೀಲ್ ನೋಡಿ ಟೈಮ್ ಹಾಳು ಮಾಡ್ಕೊಂಡ, ನಮ್ಮಪ್ಪ ರೀಲ್ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಂಡ, ನಮ್ಮಮ್ಮ ಬರೀ ಇಂಟರ್ನೆಟ್ಟಲ್ಲಿ ಡ್ಯಾನ್ಸ್ ಮಾಡಿ ಟೈಮ್ ವೇಸ್ಟ್ ಮಾಡಿಕೊಂಡ್ರು, ಏನೂ ಮಾಡಿಲ್ಲ, ನಮ್ಮಪ್ಪ ಆನ್ಲೈನ್ ಗೇಮಿಗೆ ಅಡಿಕ್ಟ್ ಆಗಿದ್ದ. ನಾವು ಅವಾಗೀಗ ಏನಂತೀವಿ, ನಮ್ಮ ತಂದೆ ಕುಡ್ದು ಹಾಳು ಮಾಡಿಕೊಂಡ್ರು ಜೀವನ, ಫ್ರೆಂಡ್ ಸರ್ಕಲ್ ಹಾಳು ಮಾಡ್ತು ಅವ್ರಿಗೆ ಅಂತ ನಾವು ಈಗ ಹೆಂಗೆ ಬ್ಲೇಮ್ ಮಾಡ್ತೀವಲ್ಲ, ಹಾಗೆ ಮುಂದೆ ಹೋಗಿ ನಮ್ಮ ಮಕ್ಕಳೇ ಏನಂತಾರೆ ಅಂದರೆ, ನಮ್ಮಪ್ಪ ರೀಲ್ ನೋಡಿ ಟೈಮ್ ವೇಸ್ಟ್ ಮಾಡ್ಕೊಂಡ, ನಮ್ಮಮ್ಮ ಡ್ಯಾನ್ಸ್ ಮಾಡಿ ಟೈಮ್ ವೇಸ್ಟ್ ಮಾಡಿಕೊಂಡ್ರು, ನಮ್ಮಪ್ಪ ಆನ್ಲೈನ್ ಗೇಮಲ್ಲಿ ಅಡಿಕ್ಟ್ ಆಗಿದ್ದ. ಗೊತ್ತಾಗಿದೆ. ಸೊ ಈ ಥರ ಇಶ್ಯೂಸ್ಗಳು ಅಲ್ಲಿ ಬರೋಕ್ಕೆ ಶುರು ಆಗುತ್ತೆ ಮುಂದೆ. ಅವಾಗ ನಾವೇನು ಬ್ಲೇಮ್ ಮಾಡ್ತಿದ್ವಿ, ಅದೇ ಥರ ನಮ್ಮ ಮಕ್ಕಳು ನಮಗೆ ಬ್ಲೇಮ್ ಮಾಡ್ತಾರೆ ಯಾವಾಗ ನಾವು ಪ್ರಾಪರಾಗಿ ಈಗ ನಮ್ಮ ಲೈಫ್ನ ನಾವು ರೂಪಿಸ್ಕೊಂಡಿಲ್ಲ ಅಂದರೆ. ಮುಂದೆ ಹೋಗಿ ನಾವೇನು ಮಾಡೋಕ್ಕಾಗಲ್ಲ. ನಾವು ಇದೇ ಥರ ನೋಡ್ಕೊಂಡು ನಾವು ಟೈಮ್ ವೇಸ್ಟ್ ಮಾಡಿದ್ರೆ ನಾವು ಮನೆ ಕಟ್ಟೋಕ್ಕಾಗಲ್ಲ, ನಾವು ಅವ್ರಿಗೆ ಸೆಕ್ಯೂರ್ ಲೈಫ್ ಕೊಡೋಕ್ಕಾಗಲ್ಲ. ಅವರೇನು ಮಾಡ್ತಾರೆ, ನಮಗೆ ಈ ರೀತಿ ಬ್ಲೇಮ್ ಮಾಡ್ತಾರೆ.